ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪುಲಾವ್ ಹೆಂಗೆ ಮಾಡೋದಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಬನ್ನಿ, ತುಂಬ ಸಿಂಪಲ್ಲಾಗಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮಶ್ರೂಮ್, ಈರುಳ್ಳಿ, ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಬಿರಿಯಾನಿ ಪೌಡರ್, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಟೊಮೊಟೊ ಕ್ಯೂರಿ ಮತ್ತು ಹೋಲ್ ಸ್ಪೈಸಸ್. ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಹೋಲ್ ಸ್ಪೈಸಸ್ ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಫುಲ್ಲು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ. ಕೊತ್ತಂಬರಿ ಪುದೀನ ಒಂದು ಹಿಡಿ ಆಗೋಷ್ಟು ತೊಗೊಳ್ಳಿ. ಪುದೀನ ಎಷ್ಟು ತೊಗೊಂಡಿರ್ತೀರೋ ಕೊತ್ತಂಬರಿನೂ ಅಷ್ಟೇ ತೊಗೊಳ್ಳಿ. ಕೊತ್ತಂಬರಿ ಎಷ್ಟು ತೊಗೊಂಡಿರ್ತೀರೋ ಪುದೀನೂ ಅಷ್ಟೇ ತೊಗೊಳ್ಳಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಈರುಳ್ಳಿ ಫುಲ್ ಫ್ರೈ ಆದಮೇಲೆ ಇವಾಗ ರುಬ್ಬಿರೋ ಮಸಾಲಾನ ಹಾಕೋಣ. ಮಸಾಲೆ ಫುಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಅದಾದಮೇಲೆ ಇವಾಗ ಟೊಮೆಟೊ ಕ್ಯೂರಿನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ. ಅದಾದಮೇಲೆ ಇವಾಗ ಉಪ್ಪು, ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಕೈ ಆಡಿಸ್ಕೊಳ್ಳಿ. ಬಿರಿಯಾನಿ ಪೌಡರ್ ನಿಮ್ಮ ಆಪ್ಷನ್ನು. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದೆಲ್ಲ ಕೈ ಆಡಿಸಿದ್ಮೇಲೆ ಇವಾಗ ತೊಳೆದಿರೋ ಮಶ್ರೂಮ್ನೆಲ್ಲ ಹಾಕಿ ಮತ್ತೆ ಕೈ ಆಡಿಸ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ತೊಳೆದಿರೋ ಅಂಥ ಅಕ್ಕಿನ ಹಾಕಿ 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕಬೇಕು. ಕ್ಲೋಸ್ ಮಾಡಿ 1-2 ವಿಷಲ್ ಆದಮೇಲೆ ಓಪನ್ ಮಾಡಿದರೆ ನಮಗೆ ಮಶ್ರೂಮ್ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.